ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಅಲೋವೆರಾವನ್ನು ಘೃತಕುಮಾರಿ ಎಂದು ಸಂಸ್ಕೃತದಲ್ಲಿ ಕರೆಯುತ್ತಾರೆ. ಇದು ಹೆಣ್ಣು ಮಕ್ಕಳಿಗೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಇದನ್ನು ದೊಡ್ಡವರು, ಚಿಕ್ಕ ಮಕ್ಕಳು ಎಲ್ಲರೂ ಸೇವಿಸಬಹುದು. ಆದರೆ ಇದನ್ನು ಶೀತ ದೇಹದವರು ಸೇವಿಸಬಾರ್ದು. ಅಂದರೆ ಕೆಮ್ಮು, ಕಫ ಇದ್ದವರು ಈ ಜ್ಯೂಸನ್ನು ಸೇವಿಸಬಾರ್ದು. ಇವತ್ತು ನಾವು ಆರೋಗ್ಯಕರ ಅಲೋವೆರಾ ಜ್ಯೂಸ್ ಹೇಗೆ ಮಾಡೋದಂತ ತಿಳಿಸಿಕೊಡ್ತೇವೆ. ಅಲೋವೆರಾ ಜ್ಯೂಸ್ಗೆ ಬೇಕಾಗುವಂಥ ಸಾಮಾನು ಅಲೋವೆರಾ 1, ಹಾಗೆ ಲಿಂಬೆಹಣ್ಣು 1, ಜೇನುತುಪ್ಪ ಬೇಡದೇ ಇದ್ದವರು ಬೆಲ್ಲವನ್ನು ಉಪಯೋಗಿಸ್ಕೊಳ್ಬೋದು, ಕಲ್ಲು ಸಕ್ಕರೆಯನ್ನು ಸಹ ಉಪಯೋಗಿಸ್ಕೊಳ್ಬೋದು. ಈಗ ಅಲೋವೆರಾನ ತಗೊಳ್ಳುವ. ಸೈಡಿಗಿರುವಂಥ ಮುಳ್ಳನ್ನು ಹೀಗೆ ತಗೊಳ್ಬೇಕು. ಎರಡೂ ಕಡೆ ಇದನ್ನು ಸರಿಯಾಗಿ ಕಟ್ ಮಾಡ್ಕೊಳ್ಬೇಕು. ಆ ಗ್ರೀನ್ ಕಲರ್ ಇರ್ತದಲ್ವ, ಅದು ಇರಬಾರ್ದು, ಅದಿದ್ದರೆ ಕಹಿ ಬರುತ್ತೆ. ಈಗ ಇದರ ಉಪಯೋಗವನ್ನು ತಿಳ್ಕೊಳ್ಳುವ. ಪಿತ್ತ ಪ್ರಕೋಪ, ಗ್ಯಾಸ್ಟ್ರಿಕ್, ಕಣ್ಣೂರಿ, ಹೊಟ್ಟೆ ಉರಿ ಮತ್ತು ಸಂಕಟ, ಅಂಗಾಲೂರಿ, ಮೂತ್ರದಲ್ಲಿ ಉರಿ, ಮಲ ವಿಸರ್ಜನೆ ಮಾಡುವಾಗ ಉರಿ, ಮುಟ್ಟಿನ ಎಲ್ಲ ಸಮಸ್ಯೆಗೂ, ಗರ್ಭಕೋಶದ ಸಮಸ್ಯೆಗೆ, ಮುಖದ ಕಾಂತಿ ಹೆಚ್ಚಿಸಲು, ಕೂದಲಿನ ಸಮಸ್ಯೆಗೆ, ಕಾಲಿನ ಒಡಕಿಗೆ, ಸುಟ್ಟ ಗಾಯಕ್ಕೆ. ಅಲೋವೆರಾ ಜ್ಯೂಸ್ ಪ್ರತಿದಿನ ಬೆಳಿಗ್ಗೆ ಸಂಜೆ 1 ಲೋಟ ಕುಡಿಯುವುದರಿಂದ ಎಲ್ಲ ಸಮಸ್ಯೆಗೆ ಪರಿಹಾರವಾಗ್ತದೆ. ನೋಡಿ, ಹೀಗೆ ಕಟ್ ಮಾಡ್ಕೊಳ್ಬೇಕು. ಆ ಬಿಳಿ ಥರ ಇರುತ್ತಲ್ವ, ಅದನ್ನು ಕಟ್ ಮಾಡಿಕೊಂಡು ನೀರಿಗೆ ಹಾಕ್ಕೊಳ್ಬೇಕು. ಇಲ್ಲದೇ ಇದ್ದರೆ ಅದು ಕಪ್ಪು ಬಣ್ಣಕ್ಕೆ ಬರ್ತದೆ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳುವ. ಇದು ಇಷ್ಟ ಆದರೆ ಸಾಕು. ಇದನ್ನು ಈಗ ಗ್ಲಾಸಿಗೆ ಹಾಕ್ಕೊಳ್ಳುವ. ಈಗ ಗ್ಲಾಸಿಗೆ ಹಾಕ್ಕೊಳ್ತಿದ್ದೇವೆ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಿದ್ದೇವೆ. ನಿಮಗೆ ಎಷ್ಟು ನೀರು ಬೇಕು ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಲಿಂಬೆಹಣ್ಣನ್ನು ಸ್ವಲ್ಪ ಹಿಂಡ್ಕೊಳ್ಳುವ. ಇದು ಸಹ ಹಾಗೆ, ನಿಮಗೆ ಎಷ್ಟು ಲಿಂಬೆಹಣ್ಣು ಬೇಕು ಅಷ್ಟನ್ನು ಹಿಂಡ್ಕೊಳ್ಳಿ. ಈಗ ಜೇನುತುಪ್ಪವನ್ನು ಹಾಕ್ಕೊಳ್ಳುವ. ಸ್ವೀಟ್ ಜಾಸ್ತಿ ಬೇಕಾದವರು ಜಾಸ್ತಿ ಜೇನುತುಪ್ಪವನ್ನು ಹಾಕ್ಕೊಳ್ಳಿ. ನಮಗೆ ಎಷ್ಟು ಜೇನುತುಪ್ಪ ಸ್ವೀಟ್ ಬೇಕು ಅಷ್ಟು ಜೇನುತುಪ್ಪವನ್ನು ನಾವೀಗ ಹಾಕ್ಕೊಂಡಿದ್ದೇವೆ. ಈಗ ಇದನ್ನು ಸರಿಯಾಗಿ ಕರಟ್ಕೊಳ್ಳಿ. ನೀವು ಅಂಗಡಿಯಿಂದ ತಂದಂಥ ಜ್ಯೂಸನ್ನು ಕುಡಿಯುವುದಕ್ಕಿಂತ ಮನೆಯಲ್ಲೇ ಮಾಡಿ ಈ ಜ್ಯೂಸನ್ನು ಕುಡಿಯುವುದು ತುಂಬ ಆರೋಗ್ಯಕರವಾಗಿರ್ತದೆ, ಹಾಗೆ ದೇಹಕ್ಕೂ ಒಳ್ಳೆಯದು. ಈಗ ನಮ್ಮ ಜ್ಯೂಸ್ ರೆಡಿಯಾಗಿದೆ. ಇದನ್ನು ನಮ್ಮ ಮನೆಯ ಶರಣ್ಯ ಪುಟ್ಟಿಗೆ ಕೊಡ್ತೇವೆ. ಹೇಗೆ ಜ್ಯೂಸ್ ಆಗಿದೆ ಅಂತ ಅವಳೀಗ ಹೇಳ್ತಾಳೆ. ಸೂಪರ್. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.